ನಾನ್ ರಾಜಕೀಯದಾಗ ಬರಲ್ಲ ಬಿಡಿ. ನಾನ್ ರಾಜಕೀಯದಾಗ ಬರಲ್ಲ ಬಿಡಿ. ಇಲ್ಲ 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 ಸಾಕು. ನನ್ ಅಭಿಪ್ರಾಯ ಮಾಡ್ರ ಎಲ್ಲೋ ಇಲ್ಲ ಇಲ್ಲ ಬೇಡ 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 ಬೇಡ. ಎಲ್ಲಾ ಕ್ಷೇತ್ರದ ಮಹಾಜನತೆ, ಎಲ್ಲಾ ಕ್ಷೇತ್ರದ ಮಹಾಜನತೆ ನಮ್ಮ ಅಣ್ಣವರಿಗೆ, ನಮ್ಮ ತಂದೆ ಸಮಾನರಾದಂತ ಅಣ್ಣವರಿಗೆ ಶಾಸಕ ದೊಡ್ಡ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಈಗ ಎಲ್ಲಾ ಸ್ಥಾನ ನಮ್ಗೆ ಬೇಕಂತಂದ್ರೆ ತಪ್ಪಾಗುತ್ತೆ. ಅದೆಲ್ಲ ಯಾರು ತಪ್ಪು ಕಲ್ಪನೆ ಇಟ್ಕೋಬಾರ್ದು. ಅದೆಲ್ಲ ಸಾಕು. ಸಮಸ್ತ ರಾಜೇಶ್ವರ್ ಮಹಾಜನತೆಗೆ ಧನ್ಯವಾದ ತಿಳಿಸ್ಕೊತಾ, ಅವರಿಗೆ ಕಾಂಗ್ರ್ಯಾಚುಲೇಷನ್ ಹೇಳುತ್ತಾ, ಇವತ್ತು ರಾಜೇಶ್ವರ ಗ್ರಾಮ ಪಂಚಾಯತ್ ಅನ್ನು ಮೇಲ್ದರ್ಜೆಗೆ ಇರಿಸಿ ಪಟ್ಟಣ ಪಂಚಾಯತ್ ಮಾಡಿರುವಂತ ಶಾಸಕರಿಗೆ ತುಂಬಾ ಅನಂತ ಧನ್ಯವಾದ ಹೇಳುತ್ತಾ, ಅದರ ಜೊತೆಗೆ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರಿಗೆ ಹಾಗೂ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಇವತ್ತೇನದಪ್ಪ ಅಂತಂದ್ರೆ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರು ಅವಿರತ ಪರಿಶ್ರಮದಿಂದ ಪ್ರಯತ್ನದಿಂದ ಇವತ್ತು ರಾಜೇಶ್ವರ್ ಪಟ್ಟಣ ಪಂಚಾಯತ್ ಆಗಿದೆ. ರಾಜೇಶ್ವರ ಮಹಾಜನತೆಗೆ ಎಲ್ಲರಿಗೆ ಶುಭಾಶಯ ತಿಳಿಸುತ್ತಾ, ಇವತ್ತು ಪಟ್ಟಣ ಪಂಚಾಯತ್ ಆಗಿದೆ ಅಂತಂದ್ರೆ ಸುಮ್ಮನೆ ಆಗಿಲ್ಲ. ಶಾಸಕರು ಎಂದಿನಿಂದ ಶಾಸಕರಾಗಿದ್ದಾರೆ. ಅಂದಿನಿಂದ ರಾಜೇಶ್ವರ್ಗೆ ಪೊಲೀಸ್ ಸ್ಟೇಷನ್ ಬೇಕು, ಗ್ರಾಮ ಪಂಚಾಯತ್ಲಿಂದ ಪಟ್ಟಣ ಪಂಚಾಯತ್ ಆಗ್ಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ವಿಧಾನಸಭೆ ಒಳಗಡೆ ಹಾಗೂ ವಿಧಾನಸಭೆ ಹೊರಗಡೆ ಎಲ್ಲಿ ಹೋದ್ರು ಸನ್ಮಾನ್ಯ ಮಂತ್ರಿಗಳಾದಂಥ ರಹೀಂ ಖಾನ್ ಅವರಿಗೆ ಒಂದು ಸೆಕೆಂಡು ಟೈಮ್ ಕೊಡಲಾರ್ದನೆ ಕಂಟಿನ್ಯೂಸ್ ಆಗಿ ಅವ್ರಿಗೆ ಫಾಲೋ ಅಪ್ ಮಾಡಿ 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 ಸರ್ ಅದು ಹೆಂಗಾದ್ರೂ ಮಾಡಬೇಕು, ನಮ್ಮ ಹುಮನಾಬಾದ್ ಪುರಸಭೆಯಿಂದ ನಗರಸಭೆ ಮಾಡಬೇಕು ಹಾಗೂ ರಾಜೇಶ್ವರ್ ಗ್ರಾಮ ಪಂಚಾಯತ್ಲಿಂದ ಪಂಚಾಯತ್ ಮಾಡ್ಬೇಕಂತೇಳಿ ಅವಿರತವಾಗಿ ಶ್ರಮ ಪಟ್ಟು ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತದು. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ಪಕ್ಷದವರಿಗೆ ಹಾಗೂ ಉಳಿದಂತ ಗ್ರಾಮ ಪಂಚಾಯತಿನ ಸದಸ್ಯರಿಗೆ ಎಲ್ಲರಿಗೂ ಗೊತ್ತದು. ಸುಮ್ಮನೆ ಶಾಸಕರು ಅದಕ್ಕೆ ಗ್ರಾಮ ಪಂಚಾಯತ್ಲಿಂದ ಪಂಚಾಯತ್ ಮಾಡಿಲ್ಲ. ಅಲ್ಲಿ ಅವರು ನಿರಂತರವಾಗಿ ಅನುದಾನ ಕೊಡ್ಕೋತಾ ಬಂದಿದ್ದಾರೆ. SSDP ಅಲ್ಲಿ ಬಂದಂತ ಅನುದಾನ 10 ಕೋಟಿ ಅಲ್ಲೇ ಕೊಟ್ಟಿದ್ದಾರೆ. ಹೋದ ವರ್ಷ ಬಂದಿದಂತ ಅನುದಾನ ಅಲ್ಲೇ ಕೊಟ್ಟಿದ್ದಾರೆ. ಈ ವರ್ಷ ಬಂದಿದಂತ 12 ಕೋಟಿಯಲ್ಲಿ ಮತ್ತೆ 8 ಕೋಟಿ ಅಲ್ಲೇ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಮುಂದೆ ಅದು ಪಟ್ಟಣ ಪಂಚಾಯತ್ ಆಗ್ಬೇಕಾದ್ರೆ ಅಲ್ಲಿ ನಾವೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ರೆ ಪಟ್ಟಣ ಪಂಚಾಯತ್ ಆಗ್ತದೆ ಅಂತ ಹೇಳಿ. ಸುಮ್ಮನೆ ಪಟ್ಟಣ ಪಂಚಾಯತ್ ಆಗ್ಬೇಕಂದ್ರೆ ಅದು ಈಸಿ ಅಲ್ಲ ಅದು. ಅದ್ರ ಜೊತೆಗೆ ಹಾಸ್ಪಿಟಲ್ಗೆ ಸುಮಾರು ಒಂದು 6.5 7 ಕೋಟಿ ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಹಾಸ್ಪಿಟಲ್ ಏರ್ಸ್ಬೇಕಂತ ಹೇಳಿ ಅದೆಲ್ಲ ಶಾಸಕರು ಕೊಟ್ಟಂತ ಕಾರ್ಯಕ್ರಮಗಳಿಂದ ಇವತ್ತದು ಪುರಸಭೆ ಇದು ಗ್ರಾಮ ಪಂಚಾಯತ್ಲಿಂದ ಪಟ್ಟಣ ಪಂಚಾಯತ್ ಆಗಿದೆ. ಅದು ಸುಮ್ಮನೆ ಆಗ್ಬೇಕಾದ್ರೆ ಹಿಂದೆ ಆಗ್ಬೇಕಾಗಿತ್ತು. ಶಾಸಕರು ಅವಿರತವಾಗಿ ಪ್ರಯತ್ನ ಪಟ್ಟಿ ಅದಕ್ಕೆ ಈಗ ಫಲಿತಾಂಶ ಬಂದಿದೆ. ಸಮಸ್ತ ಗ್ರಾಮಸ್ಥರಿಗೆ, ರಾಜೇಶ್ವರ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸುತ್ತಾ, ಅವರು ಪ್ರಯತ್ನ ಪಡಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ, ಹಿಂದಿಯಲ್ಲೇ ಹೇಳ್ತಾರೆ 1978 ಹಿಡಿದು ನಾವೇ ಅಧಿಕಾರನಾಗಿ ಇದ್ದೀವಿ ಅಂತೇಳಿ. ಮತ್ ಅವಾಗ ಯಾಕೆ ಮಾಡ್ಲಕ್ಕಾಗಿಲ್ಲ? ಅವಾಗ ಯಾಕೆ ಮಾಡ್ಲಕ್ಕಾಗಿಲ್ಲ? ಅವರಿಗೆ ಮಾಡ್ಬೋದಿತ್ತಿಲ್ಲ. ಅವರಿಗೆ ಸುಮಾರು ಸಲ ಶಾಸಕರಾಗಿದ್ದಾರೆ, ವಿಧಾನಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಪ್ರಭಾವಿಗಳ ಜೊತೆ ಅವ್ರ ಸಂಪರ್ಕ ಇತ್ತು. ಅವಾಗ ಯಾಕೆ ಮಾಡ್ಲಿಲ್ಲ? ಸ್ವತಃ ಅವರೇ ಕ್ಯಾಬಿನೆಟ್ ಸಚಿವರಾಗಿದ್ರು. ಅವಾಗ ಯಾಕೆ ಮಾಡ್ಲಕ್ಕಾಗಿಲ್ಲ ಅವರಿಗೆ? ಈಗ ಅವ್ರಿಗೆ ಇದೆಲ್ಲ ಹೇಳ್ಬಿಡಿ, ಗೂಬೆ ಕುರ್ಸೋ ಕೆಲಸ ಅಂತ ಬಿಟ್ಬಿಡಿ. ಅವ್ರ ಸಹಕಾರ ಇದೆ, ಸಹಕಾರ ಇಲ್ಲ ಅಂತ ಹೇಳಲ್ಲ, ಸಹಕಾರ ಇದೆ. ಬಟ್ ನಾನೇ ಮಾಡಿದ್ದು ಅಂತೇಳಿ ಜಂಬ ಕಚ್ಕೋದು ಅದೆಲ್ಲ ಸರಿಯಲ್ಲ. ಶಾಸಕರು ಖಂಡಿತವಾಗಿ ಹೇಳಿದಾರಲ್ಲ, ಹಿಂದಿನ ಮಾಜಿ ಶಾಸಕರು ಎಂದಾದರೂ ಹುಮ್ನಾಬಾದ್ ಪುರಸಭೆಯಿಂದ ನಗರಸಭೆ ಆಗ್ಬೇಕಂತ ಎಂದಾದ್ರೂ ಪ್ರಸ್ತಾವನೆ ಸಲ್ಲಿಸಿದ್ರು ಅಥವಾ ಅಧಿವೇಶನದಲ್ಲಿ ಮಾತಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಶಾಸಕರು ಖಂಡಿತವಾಗಿ ಹೇಳಿದಾರಲ್ಲ. ಹಂಗೇನು ಅವ್ರ ಹತ್ರ ಪುರಾವೆಗಳಿದ್ರೆ ಅವ್ರು ಕೊಡ್ಲಿ. ಶಾಸಕರೇ ಹೇಳಿದ್ಮೇಲೆ ನಾನೇ ಹೇಳ್ಬೇಕು ಮತ್ತೆ ಅದಕ್ಕೆ. ಇಲ್ಲಿ ನೋಡಿ, ಶಾಸಕ ಸ್ಥಾನ ಅಂತಂದ್ರೆ ಅದು ಸುಮ್ಮನೆ ಸಿಕ್ಕಿರೋಂತ ಸ್ಥಾನ ಅಲ್ಲ. ಅದು ಇಡೀ ಕಾನ್ಸ್ಟಿಟ್ಯೂನ್ಸಿ ಜನ ಮನೆಯಲ್ಲಿ ಎಲ್ಲರೂ ವೋಟ್ ಮಾಡಬೇಕು. ಅದಕ್ಕೆ ಸೀಮಿತವಾದ ವೋಟರ್ಸ್ ಇಲ್ಲ. ಇಡೀ ಕಾನ್ಸ್ಟಿಟ್ಯೂನ್ಸಿ ಜನ ಯಾರಿಗೆ ಶಾಸಕ ಮಾಡ್ತಾರೆ, ಯಾರಿಗೆ ಬಿಡ್ತಾರೆ, ಅದು ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಸಂಬಂಧಪಟ್ಟಿದ್ದು. ಇಡೀ ಕಾನ್ಸ್ಟಿಟ್ಯೂನ್ಸಿ ಜನ ಯಾರಿಗೆ ಶಾಸಕ ಮಾಡಿದಾರೆ ಅಂತ ತಮ್ಮ ಎದುರಿದೆ ಅಲ್ಲ. ಈಗ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನ್ ಕೆಲಸ ಆಗ್ಬೇಕಾದ್ರೆ ಶಾಸಕರ ಪಾತ್ರ ಏನಂತ ಹೇಳಿ ಎಲ್ಲ ಜನ ಸಮರಿಗೆ ಗೊತ್ತದು. ಅದೇ ಹೇಳ್ತಾ ಇದ್ದೀನಲ್ಲ, ಶಾಸಕರು ಮೊಟ್ಟ ಮೊದಲವಾಗಿ ಅದೇ ಕೇಳಿದ್ದಾರೆ, ರಾಜೇಶ್ವರ ಬಗ್ಗೆದಾಗ ಏನ್ ಮಾತಾಡ್ಬೇಕು, ಅಲ್ಲಿ ಪೊಲೀಸ್ ಸ್ಟೇಷನ್ ಬೇಕು, ಅದು ಗ್ರಾಮ ಪಂಚಾಯತ್ನಿಂದ ಪಟ್ಟಣ ಪಂಚಾಯತ್ ಆಗ್ಬೇಕು ಅಂತ ಹೇಳಿ
ಶಾಸಕರು ಕೇಳಿದ್ರೆ ಏನು ಪಟ್ಟಣ ಪಂಚಾಯತ್ ಆಗ್ಬೇಕಂತೇಳಿ, ಇನ್ನು ಉಳಿದೋರು ಏನ್ ಕೇಳಿದ್ರೆ ಮುನ್ಸಿಪಲ್ ಆಗ್ಬೇಕಂತೇಳಿ. ಅದು ಹಂಗಂದ್ರೆ ಮತ್ತೆ ಮುನ್ಸಿಪಲ್ ಆಗ್ಬೇಕಾಗಿತ್ತಲ್ಲ. ಮತ್ತೆ ಶಾಸಕರು ಏನ್ ಕೇಳ್ಯಾರ ಗ್ರಾಮ ಪಂಚಾಯತ್ಲಿಂದ ಪಟ್ಟಣ ಪಂಚಾಯತ್ ಆಗ್ಬೇಕಂತೇಳಿ, ಬೇರೆಯವ್ರು ಏನ್ ಕೇಳ್ಯಾರ ಗ್ರಾಮ ಪಂಚಾಯತ್ಲಿಂದ ಮುನ್ಸಿಪಲ್ ಆಗ್ಬೇಕಂತೇಳಿ. ಈಗ ಪಟ್ಟಣ ಪಂಚಾಯತ್ ಆಗ್ಯದ, ಮುನ್ಸಿಪಲ್ ಆಗ್ಯದ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.